ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 44ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ನಮಸ್ಕಾರ ಸ್ನೇಹಿತರೆ. ಒಂದು ದೇಶದಲ್ಲಿ ಇಂದು ಕೋಟ್ಯಾಂತರ ರೂಪಾಯಿ ಸಂಪಾದಿಸುವ ಯುವಕರಿದ್ದಾರೆ. ಸ್ವಂತ ಮನೆ ಇದೆ, ಒಳ್ಳೆಯ ಉದ್ಯೋಗ ಇದೆ. ಆದರೆ ಇದೆಲ್ಲದರ ಹಿಂದೆ ಒಂದು ದೊಡ್ಡ ಸಮಸ್ಯೆ ಮಾತ್ರ ಅವರ ಜೀವನವನ್ನು ಕಾಡ್ತಾ ಇದೆ. ಅದೆಂದರೆ ಮದುವೆ ಆಗಲು ಹುಡುಗಿಯರೇ ಸಿಗ್ತಾ ಇಲ್ಲ. ನಿಮಗೆ ಕೇಳಲು ವಿಚಿತ್ರ ಅನ್ನಿಸ್ಬೋದು, ಆದರೆ ಇದು 100ಕ್ಕೆ 100 ನೈಜ ಘಟನೆ. ಹೌದು, ಈ ಘಟನೆ ನಡೀತಾ ಇರುವಂಥದ್ದು ಚೀನಾದಲ್ಲಿ. 1979ರಿಂದ ಹಲವು ವರ್ಷಗಳ ಕಾಲ ಚೀನಾದಲ್ಲಿ ಒಂದು ಮಗು ನೀತಿ ಜಾರಿಯಲ್ಲಿತ್ತು. ಅಂದರೆ ಒಬ್ಬ ದಂಪತಿಗೆ ಒಂದೇ ಮಗು ಇರತಕ್ಕದ್ದು ಎನ್ನುವಂಥದ್ದು ಕಡ್ಡಾಯ ನಿಯಮ ಚೀನಾದಲ್ಲಿ ಜಾರಿಯಲ್ಲಿತ್ತು. ಆ ಸಮಯದಲ್ಲಿ ಅನೇಕ ಕುಟುಂಬಗಳು ಕೇವಲ ಗಂಡು ಮಗುವಿಗೆ ಆದ್ಯತೆ ನೀಡಿದಂತಹ ಪರಿಣಾಮ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕುಸಿಯತೊಡಗಿತ್ತು. ವರ್ಷಗಳು ಕಳೆದ ಹಾಗೆ ಅದರ ಪರಿಣಾಮ ಈಗ ಅತ್ಯಂತ ಸ್ಪಷ್ಟವಾಗಿ ಕಾಣಿಸಲಾರಂಭಿಸಿದೆ. ಇಂದು ಮದುವೆ ವಯಸ್ಸಿನ ಲಕ್ಷಾಂತರ ಪುರುಷರಿಗೆ ವಧುಗಳು ಅಲ್ಲಿ ಸಿಗ್ತಾ ಇಲ್ಲ. ಕೆಲ ಅಂದಾಜುಗಳ ಪ್ರಕಾರ ಮುಂದಿನ ವರ್ಷಗಳಲ್ಲಿ ಸುಮಾರು 3ರಿಂದ 4 ಕೋಟಿ ಪುರುಷರಿಗೆ ಮದುವೆಯಾಗುವ ಅವಕಾಶವೇ ಸಿಗದಂತಹ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಎದುರಾಗ್ತಾ ಇದೆ. ಇದರಿಂದ ಅನೇಕರು ವಿಯೆಟ್ನಾಂ, ಮಯನ್ಮಾರ್, ಕಾಂಬೋಡಿಯಾ, ಲಾವೋಸ್ ಹಾಗೂ ಇನ್ನಿತರ ದೇಶಗಳಿಂದ ವಧುಗಳನ್ನು ಮದುವೆಯಾಗಲಿಕ್ಕೋಸ್ಕರನೇ ಕರ್ಕೊಂಡು ಬರ್ತಾ ಇದ್ದಾರೆ. ಕೆಲವೆಡೆ ಈ ಬೇಡಿಕೆಯನ್ನು ದುರುಪಯೋಗಪಡಿಸಿಕೊಂಡು ಮಹಿಳೆಯರನ್ನು ಉದ್ಯೋಗ ಅಥವಾ ಮದುವೆಯ ಹೆಸರಿನಲ್ಲಿ ಮೋಸಗೊಳಿಸಿ ಚೀನಾಕ್ಕೆ ಕರೆದೊಯ್ಯುವ ಮಾನವ ಕಳ್ಳಸಾಗಣೆ ಜಾಲದ ಪ್ರಕರಣಗಳು ಕೂಡ ಭಾಳಷ್ಟು ಬೆಳಕಿಗೆ ಬಂದಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಈ ಪ್ರಕರಣಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತಂಕಕ್ಕೆ ಕಾರಣವಾಗಿವೆ. ಈ ನಡುವೆ ವೇಶ್ಯಾವಾಟಿಕೆಯ ದಂಧೆ ಕೂಡ ಹೆಚ್ಚುತ್ತಿರುವುದು ನಿಜಕ್ಕೂ ಕಳವಳಿಕಾರಿ ಸಂಗತಿ ಅನಿಸುತ್ತೆ. ಅದೇನೇ ಇರಲಿ, ಒಂದು ಕಾಲದಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಬೇಸರ ಪಡುತ್ತಿದ್ದಂತಹ ಸಮಾಜವೇ ಇಂದು ಹೆಣ್ಣು ಸಿಕ್ಕರೆ ಸಾಕು ಎನ್ನುವಂತಹ ಪರಿಸ್ಥಿತಿಗೆ ಬಂದಿದೆ. ಸಮಾಜದ ತಪ್ಪು ನಿರ್ಧಾರಗಳು ಎಷ್ಟೊಂದು ದೊಡ್ಡ ಪರಿಣಾಮ ಬೀರಬಹುದು ಎಂಬುದಕ್ಕೆ ಇದು ಜೀವಂತ ಉದಾಹರಣೆ. ಸ್ನೇಹಿತರೆ, ಹೆಣ್ಣು ಮತ್ತು ಗಂಡು ಇಬ್ಬರೂ ಸಮಾಜಕ್ಕೆ ಸಮಾನವಾಗಿ ಅಗತ್ಯ. ಲಿಂಗ ತಾರತಮ್ಯದಿಂದ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಇಡೀ ಒಂದು ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು, ಅಲುಗಾಡಿಸಬಹುದು, ಕೆಟ್ಟದಾಗಿಸಬಹುದು. ಹಾಗಾಗಿ ಈ ಭೇದ ಭಾವ ಖಂಡಿತ ಸರಿಯಲ್ಲ ಅನ್ನೋದು ಮತ್ತೊಮ್ಮೆ ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು.